ನಮಸ್ಕಾರ ಮಿತ್ರರೇ, ನಾನು ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಈ ವಿಡಿಯೋದಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೆಡಗಾಗಿಗೆ ಸಂಬಂಧಿಸಿದ ಚಾಪ್ಟರ್ 2 ಆದಂತಹ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ. ಈ ಡಿಸ್ಕಷನ್ ಆದ ನಂತರ ಇದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆ ಉತ್ತರಗಳನ್ನು ಸಹ ಡಿಸ್ಕಷನ್ ಮಾಡ್ತೇನೆ. ನೀವು ಇದುವರೆಗೆ ನನ್ನ ಈಜಿ ಕ್ಲಾಸಸ್ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನ್ವನ್ನು ಸಹ ಕ್ಲಿಕ್ ಮಾಡಿ. ನೀವು ನನ್ನ ಎಲ್ಲ ವಿಡಿಯೋಸ್ಗಳನ್ನು ಯೂಟ್ಯೂಬ್ ಚಾನಲ್ ಈಜಿ ಕ್ಲಾಸಸ್ದಲ್ಲಿ ನೋಡಬಹುದು. ನನ್ನ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಯಿನ್ ಆಗಬೇಕೆಂದಿದ್ದರೆ ನನ್ನ ಫೇಸ್ಬುಕ್ ಐಡಿಯನ್ನು ಫಾಲೋ ಮಾಡಬಹುದು. ಇಲ್ಲಿ ನನ್ನ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಗಳನ್ನು ನೀವು ಪಡೆಯಬಹುದು. ಮಿತ್ರರೇ, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ನೋಡೋದಕ್ಕಿಂತ ಮುಂಚೆ ಲ್ಯಾಂಗ್ವೇಜ್ ಎಂದರೇನು ಅನ್ನೋದನ್ನು ನೋಡೋಣ. ಭಾಷೆ ಎಂದರೇನು? ಲ್ಯಾಂಗ್ವೇಜ್ ಈಸ್ ಎ ಮೀಡಿಯಮ್ ಥ್ರೂ ವಿಚ್ ಒನ್ ಕ್ಯಾನ್ ಎಕ್ಸ್ಪ್ರೆಸ್ ಐಡಿಯಾಸ್. ಭಾಷೆ ಇದು ಒಂದು ಮಾಧ್ಯಮವಾಗಿದೆ. ಇದರ ಮುಖಾಂತರ ನಾವು ಏನು ಮಾಡ್ತೀವಿ? ನಮ್ಮ ಐಡಿಯಾಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಇದಕ್ಕೆ ಏನು ಹೇಳ್ತೇವೆ ನಾವು? ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಈಗ ಮುಂದಿನದಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್ ಅಂತಂದರೆ ಭಾಷೆಯ ಗುಣಲಕ್ಷಣಗಳು ಯಾವ್ಯಾವ ಇದಾವು ಅನ್ನೋದನ್ನು ಬ್ರೀಫಾಗಿ ನೋಡೋಣ. ಒಂದನೇದು, ಲ್ಯಾಂಗ್ವೇಜ್ ಈಸ್ ವೈಟಲ್ ಪಾರ್ಟ್ ಆಫ್ ಗ್ರೋತ್ ಅಂತ ಹೇಳ್ತಾರೆ. ಮಗುವಿನಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂತಂದ್ರೆ ಲ್ಯಾಂಗ್ವೇಜ್ ಇದ್ದದ್ದು ಒಂದು ಮಹತ್ವಪೂರ್ಣವಾದಂತಹ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತದೆ. ಆ ಲ್ಯಾಂಗ್ವೇಜ್ ವಿದ್ಯಾರ್ಥಿಗೆ ಅಥವಾ ಮಗುವಿಗೆ ಸರಿಯಾಗಿ ಲ್ಯಾಂಗ್ವೇಜ್ ಬರಲಿಲ್ಲ ಅಂತಂದ್ರೆ ಅವನು ತನ್ನ ಫೀಲಿಂಗ್ಸ್ಗಳಾಗಿರ್ಬೋದು, ತನ್ನ ಐಡಿಯಾಸ್ಗಳನ್ನ ಆಗಿರಬಹುದು, ತನ್ನ ಫ್ರೆಂಡ್ಸ್ ಜೊತೆಗೆ ಅವನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಅವನ ಒಂದು ಗ್ರೋತ್ ಏನಾಗ್ಬಿಡ್ತೈತಿ, ಬಹಳ ನಿಧಾನವಾಗಿ ಆಗ್ತೈತಿ ಅಥವಾ ಗ್ರೋತ್ ಆಗದೇನೂ ಇರ್ಬೋದು. ಈ ರೀತಿ ಆ ಮಗುವಿನಲ್ಲಿ ಒಂದು ಗ್ರೋತ್ ಆಗಬೇಕಂತಂದ್ರೆ ಲ್ಯಾಂಗ್ವೇಜ್ ಬರಬೇಕು ಆ ಮಗುವಿಗೆ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಎರಡನೇದ್ದು, ಲ್ಯಾಂಗ್ವೇಜ್ ಈಸ್ ಸಿಸ್ಟಮೆಟಿಕ್ ಅಂತ ಹೇಳ್ತೀವಿ. ನಾವು ಒಂದು ಲ್ಯಾಂಗ್ವೇಜನ್ನು ಕಲಿಸ್ಬೇಕಂತಂದ್ರೆ ಮಗುವಿಗೆ ಸಿಸ್ಟಮೆಟಿಕ್ ರೂಪದಲ್ಲಿ ಅವನಿಗೆ ಕಲಿಸ್ತೇವೆ. ಯಾವ ರೀತಿ? ಈಗ ನಾವು ಇಂಗ್ಲೀಷ್ ಕಲಿಸ್ಬೇಕಂತಂದ್ರೆ ಮೊದಲನೇದಾಗಿ ಮಗುವಿಗೆ ಲೆಟರ್ಸ್ಗಳ ಪರಿಚಯವನ್ನು ಮಾಡಿಕೊಡ್ತೇವೆ. ಇದಾದ ನಂತರ ಏನು ಮಾಡ್ತೇವೆ? ಲೆಟರ್ಸ್ಗಳ ಕೂಡಿಸಿ ಏನು ಮಾಡ್ತೀವಿ ನಾವು? ವರ್ಡ್ಸ್ಗಳು ಯಾವ ರೀತಿ ರಚನೆ ಆಗ್ತಾವೆ ಅನ್ನೋದನ್ನು ಹೇಳ್ಕೊಡ್ತೇವೆ. ಇದಾದ ನಂತರ ಸೆಂಟೆನ್ಸ್ ಹೇಳ್ತೇವೆ. ಇದಾದ ನಂತರ ಒಂದು ಪ್ಯಾರಾಗ್ರಾಫ್ ಯಾವ ರೀತಿ ರಚನೆ ಆಗ್ತೈತೆ ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ ಒಂದು ಸಿಸ್ಟಮೆಟಿಕ್ ಒಂದು ವೇದಲ್ಲಿ ಆ ಮಗುವಿಗೆ ಕಲಿಸ್ತಾ ಹೋಗ್ತೇವೆ. ಸೊ ಆದ್ದರಿಂದ ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮೆಟಿಕ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಮೂರನೇದು, ಲ್ಯಾಂಗ್ವೇಜ್ ಈಸ್ ಎ ಕ್ರಿಯೇಟಿವ್ ಅಂತ ಹೇಳ್ತೇವೆ. ಲ್ಯಾಂಗ್ವೇಜ್ ಇದು ಒಂದು ರಚನಾತ್ಮಕವಾಗಿರ್ತಕ್ಕಂಥದ್ದು. ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಅಂತಂದ್ರೆ, ಈಗ ಮಗುವಿನಲ್ಲಿ ನಾವು ಲ್ಯಾಂಗ್ವೇಜನ್ನು ಸರಿಯಾಗಿ ಬೆಳೆಸಿದ್ವಿ ಅಂತಂದ್ರೆ, ಲ್ಯಾಂಗ್ವೇಜ್ ಅವನಿಗೆ ಸರಿಯಾಗಿ ಬರ್ತಿತ್ತು ಅಂತಂದ್ರೆ ಅವನೇನು ಮಾಡಬಹುದಪ್ಪ ಅಂತಂದ್ರೆ ಕ್ರಿಯೇಟಿವ್ ಆಗಿ ಬೆಳಿಬಹುದು, ತನ್ನ ಜೀವನದಲ್ಲಿ ಕ್ರಿಯೇಟಿವಿಟಿಯನ್ನು ಬೆಳೆಸ್ಕೋಬಹುದು ಅನ್ನೋದು ಈ ಒಂದು ಪಾಯಿಂಟದ ತಾತ್ಪರ್ಯ. ನೆಕ್ಸ್ಟ್ ನಾಲ್ಕನೇದು, ಲ್ಯಾಂಗ್ವೇಜ್ ಈಸ್ ಸಿಂಬಾಲಿಕ್ ಅಂತ ಹೇಳ್ತೀವಿ. ಪ್ರತಿಯೊಂದು ಲ್ಯಾಂಗ್ವೇಜ್ದಲ್ಲಿ ಸಿಂಬಾಲ್ಸ್ಗಳಿರ್ತಾವೆ. ಆ ಸಿಂಬಾಲ್ಸ್ಗಳನ್ನು ಬಳಸಿ ನಾವೇನು ಮಾಡ್ತೇವೆ? ನಮ್ಮ ಎಕ್ಸ್ಪ್ರೆಷನ್ಸ್ಗಳನ್ನು ನಾವೇನು ಮಾಡ್ತೇವೆ? ಬೇರೆಯವರ ಮುಂದೆ ಎಕ್ಸ್ಪ್ರೆಸ್ ಮಾಡ್ತೇವೆ. ಓಕೆ, ಈ ಎಲ್ಲವೂ ಏನಪ್ಪ ಅಂತಂದ್ರೆ 4 ಇಂಪಾರ್ಟೆಂಟ್ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಈಗ ಮುಂದಿನದಾಗಿ ಏಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗನ್ನು ನೋಡೋಣ. ನಾವು ಲ್ಯಾಂಗ್ವೇಜ್ ಟೀಚಿಂಗ್ ಮಾಡಬೇಕಂತಂದ್ರೆ ಯಾವ ಗುರಿಯನ್ನು ಇಟ್ಕೊಂಡು ಲ್ಯಾಂಗ್ವೇಜ್ ಟೀಚಿಂಗ್ ಮಾಡಬೇಕು ಅನ್ನೋದು. ಅದರಲ್ಲಿ ಮೊದಲನೇದು, ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಸ್ಪೀಕರ್ಸ್ ಲ್ಯಾಂಗ್ವೇಜ್ ಅಂತಂದ್ರೆ ಆ ಮಗುವಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಒಂದು ಎಬಿಲಿಟಿಯನ್ನು ಬೆಳೆಸಬೇಕು. ಯಾವ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು? ಅವನ ಮುಂದೆ ಇರ್ತಕ್ಕಂತಹ ವ್ಯಕ್ತಿ ಏನು ಮಾತಾಡ್ತಿದ್ದಾನಲ್ಲ ಅದನ್ನು, ಆ ಮಾತಾಡುವಂಥದ್ದು ಭಾಷೆ ಆ ಮಗುವಿಗೆ ಅರ್ಥ ಆಗಬೇಕು. ಸೊ ಆ ರೀತಿ ಆಗಬೇಕು ಅಂತಂದ್ರೆ ನಾವು ಲ್ಯಾಂಗ್ವೇಜನ್ನು ಕಲಿಸ್ಬೇಕಾಗ್ತೈತಿ. ಸೊ ಆ ಎಬಿಲಿಟಿಯನ್ನು ನಾವೇನು ಮಾಡಬೇಕಾಗ್ತೈತಿ? ಆ ಮಗುವಿಗೆ ಬೆಳೆಸಬೇಕಾಗ್ತೈತಿ. ಈ ಒಂದು ಗುರಿಯನ್ನು ಇಟ್ಕೊಂಡು ನಾವು ಲ್ಯಾಂಗ್ವೇಜನ್ನು ಟೀಚ್ ಮಾಡಬೇಕಾಗ್ತೈತಿ, ಬೋಧನೆ ಮಾಡಬೇಕಾಗ್ತೈತಿ. ಅದೇ ರೀತಿ ಎರಡನೇದು, ಎಬಿಲಿಟಿ ಟು ರೀಡ್ ಅಲಾಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಆ ಮಗು ಒಂದು ಪ್ಯಾರಾಗ್ರಾಫನ್ನು ನಾವು ಆ ಮಗುವಿಗೆ ಕೊಟ್ವಿ ಅಂತಂದ್ರೆ, ಒಂದು ಭಾಷೆ ಪ್ಯಾರಾಗ್ರಾಫನ್ನು ಕೊಟ್ವಿ ಅಂದ್ರೆ ಆ ಮಗು ಆ ಪ್ಯಾರಾಗ್ರಾಫ್ ಓದೋದರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೋಬೇಕು. ಆ ರೀತಿ ಆದಂತಹ ಬೋಧನೆ ನಮ್ಮದಾಗಿರಬೇಕು. ಅಂತಂದರೆ ಈಗ ನೋಡಿರಿ, ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಈಗ CTET ಆಗಿರಬಹುದು, ಆಮೇಲೆ KRTT ಆಗಿರಬಹುದು, ಅದರೊಳಗೂ ನಮಗೇನು ಮಾಡ್ತಾರೆ? ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಆ ಪ್ಯಾರಾಗ್ರಾಫ್ ಕೊಟ್ಟು ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಕೊಡ್ತಾರೆ. ಅವುಗಳನ್ನು ಉತ್ತರ ನಾವು ಬರಿಬೇಕಾಗ್ತೈತಿ. ಅಲ್ಲಿ ಏನು ಚೆಕ್ ಮಾಡ್ತಾರಂತಂದ್ರೆ ಅವರು, ಆ ಒಂದು ಅಭ್ಯರ್ಥಿ ಆ ಪ್ಯಾರಾಗ್ರಾಫನ್ನು ಓದಿ ಎಷ್ಟರ ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದಾನೆ ಆ ಪ್ಯಾರಾಗ್ರಾಫ್ ಅನ್ನೋದನ್ನು ಚೆಕ್ ಮಾಡ್ತಾರೆ. ಸೊ ಅದೇನಪ್ಪ ಅಂತಂದ್ರೆ RC ಅಂತ ಹೇಳ್ತೀವಿ ನಾವು, ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಆ ಒಂದು ಎಬಿಲಿಟಿಯನ್ನು ಬೆಳೆಸುವ ದೃಷ್ಟಿಯಲ್ಲಿ ನಾವೇನು ಮಾಡಬೇಕಾಗ್ತೈತಿ? ಮಗುವಿಗೆ ಲ್ಯಾಂಗ್ವೇಜನ್ನು ಬೋಧನೆ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಮೂರನೇದ್ದು,
ಡೆವಲಪ್ಮೆಂಟ್ ಆಫ್ ಅ ಕ್ರಿಯೇಟಿವ್ ಸ್ಕಿಲ್. ನಾವು ಭಾಷೆ ಬೋಧನೆ ಮಾಡಬೇಕಾಗಿತ್ತಂತಂದ್ರೆ ಆ ಮಗುವಿನಲ್ಲಿ ಕ್ರಿಯೇಟಿವಿಟಿಯನ್ನು ಬಳಸಬೇಕಾಗ್ತೈತಿ. ಕ್ರಿಯೇಟಿವಿಟಿಗೆ ಸಂಬಂಧಿಸಿದ ಕೌಶಲ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಪ್ಲ್ಯಾನ್ಗಳನ್ನು ಹಾಕ್ಕೊಂಡು ಭಾಷಾ ಬೋಧನೆಯನ್ನು ಮಾಡಬೇಕು. ನೆಕ್ಸ್ಟ್, ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಸೈಂಟಿಫಿಕ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ಅಂತಂದ್ರೆ ಆ ಮಗುವಿನಲ್ಲಿ ಕೆಲವೊಂದಿಷ್ಟು ಭಾಷೆಯಲ್ಲಿ ಸೈಂಟಿಫಿಕ್ ಆಸ್ಪೆಕ್ಟ್ಸ್ಗಳಿರ್ತಾವೆ, ಅವುಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಆಗುವ ರೂಪದಲ್ಲಿ ನಿಟ್ಟಿನಲ್ಲಿ ಆ ಮಗುವಿಗೆ ಭಾಷೆಯನ್ನು ನಾವು ಕಲಿಸ್ಬೇಕು. ಈಗ ಉದಾಹರಣೆಗೆ ಈಗ ಇಂಗ್ಲೀಷ್ದಲ್ಲಿ ಟೆನ್ಸಸ್ಗಳಿರ್ತಾವೆ, ಅಲ್ಲಿ ರೂಲ್ಸ್ಗಳಿರ್ತಾವೆ, ಯಾವ ರೀತಿ ಸೆಂಟೆನ್ಸ್ ಫಾರ್ಮೇಷನ್ ಆಗ್ತೈತಿ, ಸ್ಟ್ರಕ್ಚರ್ ಏನಿರ್ತೈತಿ. ಸೊ ಅವು ಕೆಲವೊಂದಿಷ್ಟು ಈ ರೀತಿ ಭಾಷೆಗಳೊಳಗೆ ಸೈಂಟಿಫಿಕ್ ಆಸ್ಪೆಕ್ಟ್ಗಳಿರ್ತಾವೆ, ಅವುಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕು ಮಗುವಿಗೆ. ಈ ನಿಟ್ಟಿನಲ್ಲಿ ನಾವು ಭಾಷೆಯನ್ನು ಬೋಧನೆಯನ್ನು ಮಾಡಬೇಕಾಗ್ತೈತಿ. ಈ ರೀತಿ ನಾವು ಈ 4 ಮುಖ್ಯವಾಗಿರುವಂತಹ ಏಮ್ಸ್ಗಳನ್ನು ಇಟ್ಕೊಂಡು ಭಾಷಾ ಬೋಧನೆಯನ್ನು ಮಾಡಬೇಕು. ಮಿತ್ರರೇ, ಈಗ ನಾವು ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗನ್ನು ನೋಡೋಣ. ಅಂತಂದರೆ ಭಾಷಾ ಬೋಧನೆಯ ತತ್ವಗಳು ಯಾವ್ಯಾವು, ಇದ್ರ ಮೇಲೇ ನಮಗೆ CTET ಆಗಿರ್ಬೋದು, KRTET ಆಗಿರ್ಬೋದು, ಈ ಒಂದು ಪ್ರಿನ್ಸಿಪಲ್ಸ್ಗಳ ಮೇಲಿನ ಕ್ವಶನ್ಸ್ಗಳು ಬಹಳಷ್ಟು ಬರುವಂತಹ ಚಾನ್ಸಸ್ಗಳಿರ್ತಾವೆ. ಈ ಎಲ್ಲ ಪ್ರಿನ್ಸಿಪಲ್ಸ್ಗಳು ನಮಗೆ ಗೊತ್ತಿರಬೇಕು. ಒಂದನೇ ಪ್ರಿನ್ಸಿಪಲ್ ಏನಿದೆ, ಪ್ರಿನ್ಸಿಪಲ್ ಆಫ್ ಎಕ್ಸಸೈಸ್, ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್. ಅಂತಂದರೆ ನಾವು ಪ್ರಿನ್ಸಿಪಲ್ ಆಫ್ ಎಕ್ಸಸೈಸ್ ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಭಾಷಾ ಬೋಧನೆಯನ್ನು ಯಾವ ರೀತಿ ಮಾಡಬೇಕಂತಂದ್ರೆ ಆ ಮಗುವಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಆಮೇಲೆ ಡ್ರಿಲ್ ವರ್ಕ್ವನ್ನು ಕೊಡಬೇಕು. ಈ ರೀತಿ ಮಾಡುವುದರಿಂದ ನಾವು ಮಗುವಿನಲ್ಲಿ ಭಾಷಾ ಬೋಧನೆಯನ್ನು ಸಂಪೂರ್ಣವಾಗಿ ಅವನಲ್ಲಿ ಮೂಡಿಸಬಹುದು ಅಂತೇಳಿ ಹೇಳ್ತೇವೆ. ಈಗ ಇಲ್ಲಿ ಏನು ಬರ್ದಾರೆ ನೋಡ್ರಿ. ನೆಕ್ಸ್ಟ್, ಎನಿ ಲ್ಯಾಂಗ್ವೇಜ್ ಇಫ್ ಇಟ್ ಈಸ್ ಕಂಟಿನ್ಯೂಯಸ್ಲಿ ರಿಪೀಟೆಡ್ ಗೆಟ್ಸ್ ಇಂಪ್ರಿಂಟೆಡ್ ಇನ್ ಎ ಚೈಲ್ಡ್ಸ್ ಮೈಂಡ್. ಅಂತಂದರೆ ಏನು, ನಾವೊಂದು ಭಾಷೆಯನ್ನು ಆ ಮಗುವಿನ ಮುಂದೆ ಕಂಟಿನ್ಯೂಯಸ್ ಆಗಿ ರಿಪೀಟ್ ಮಾಡ್ತಾ ಇದ್ವಿ ಅಥವಾ ಕೆಲವೊಂದಿಷ್ಟು ಡ್ರಿಲ್ ವರ್ಡ್ಸ್ಗಳನ್ನು ರಿಪೀಟ್ ಮಾಡ್ತಾ ಇದ್ವಿ ಅಂತಂದ್ರೆ ಆ ಮಗುವಿನ ಮೈಂಡ್ದಲ್ಲಿ ಒಂದು ಇಮೇಜ್ ಮೂಡ್ತೈತಿ. ಯಾವುದ್ರ ಬಗ್ಗೆ ಇಮೇಜ್ ಮೂಡ್ತೈತಿ? ಆ ಒಂದು ಭಾಷೆಯ ಇಮೇಜ್ ಮೂಡ್ತೈತಿ. ಆ ಭಾಷೆಯ ಇಮೇಜ್ ಮೂಡಿದ ಮೇಲೆ ಆ ಮಗು ಏನು ಮಾಡ್ತಾನೋ ಆ ಭಾಷೆಯನ್ನು ಸರಳವಾಗಿ ಕಲೀಲಿಕ್ಕೆ ಅನುಕೂಲ ಆಗ್ತೈತಿ. ಈಗ ನಾವು ಎರಡನೇ ಪ್ರಿನ್ಸಿಪಲ್ವನ್ನು ನೋಡೋಣ. ಎರಡನೇ ಪ್ರಿನ್ಸಿಪಲ್ ಏನಿದೆ, ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್. ಅಂತಂದ್ರೆ ಏನು, ನಾವು ಯಾವ ಭಾಷೆಯನ್ನು ಬೋಧನೆ ಮಾಡ್ತಿರ್ತೇವಲ್ಲ ಅದರ ಸೆಲೆಕ್ಷನ್ ಇರಬೇಕು, ಅದರ ಆಯ್ಕೆ ಇರಬೇಕು. ಆಮೇಲೆ ಗ್ರೇಡೇಷನ್ ಅಂತಂದ್ರೆ ಆ ಆಯ್ಕೆ ಮಾಡಿರ್ತಕ್ಕಂತಹ ಒಂದು ಭಾಗವನ್ನು ಯಾವ ಕ್ರಮದಲ್ಲಿ ನಾವು ಮಗುವಿಗೆ ಬೋಧನೆ ಮಾಡಬೇಕು ಅನ್ನೋದು ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಇಟ್ ಶುಡ್ ಬಿ ರೇಂಜ್ ಟೀಚಬಿಲಿಟಿ ಆ್ಯಂಡ್ ಫ್ರೀಕ್ವೆಂಟಿ. ಅಂತಂದ್ರೆ ನಾವು ಆಯ್ಕೆ ಮಾಡಿರ್ತಕ್ಕಂತಹ ಒಂದು ವಿಷಯವನ್ನು ಯಾವ ರೇಂಜಿಗೆ ಹೇಳಬೇಕು, ಆ ಮಗುವಿನ ಮಟ್ಟವನ್ನು ಆಧರಿಸಿ ನಾವು ಆ ಮಗುವಿಗೆ ಬೋಧನೆಯನ್ನು ಮಾಡಬೇಕು. ಆಮೇಲೆ ಫ್ರೀಕ್ವೆನ್ಸಿ ಅಂತಂದ್ರೆ ನಾವು ಆ ಒಂದು ಏನು ಆಯ್ಕೆ ಮಾಡ್ಕೊಂಡಿರ್ತೇವಲ್ಲ ಘಟಕವನ್ನು, ಅದನ್ನು ಎಷ್ಟರ ಮಟ್ಟಿಗೆ ನಾವು ಪುನರಾವರ್ತನೆ ಮಾಡಿದಾಗ ಆ ಮಗುವಿನಲ್ಲಿ ಆ ಕಲಿಕೆ ಆಗ್ತೈತಿ ಅನ್ನೋದು ಸಹ ನಾವು ಮೊದಲೇ ಅದನ್ನು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರ್ಬೇಕಾಗ್ತೈತಿ. ಈ ರೀತಿ ನಾವು ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್, ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್ದಲ್ಲಿ ರೇಂಜ್, ಟೀಚಬಿಲಿಟಿ ಆಮೇಲೆ ಫ್ರೀಕ್ವೆನ್ಸಿಯನ್ನು ನಾವು ನೆನಪಿಟ್ಕೋಬೇಕಾಗ್ತೈತಿ. ನೆಕ್ಸ್ಟ್, ಮೂರನೇ ಪ್ರಿನ್ಸಿಪಲ್ ಆದಂತಹ ಪ್ರಿನ್ಸಿಪಲ್ ಆಫ್ ಎಕ್ಸ್ಪೋಜರ್ ಟು ದ ಲ್ಯಾಂಗ್ವೇಜ್. ಅಂತಂದ್ರೆ ಏನು, ಮಗುವಿಗೆ ನಾವು ಲ್ಯಾಂಗ್ವೇಜನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಮಗು ಯಾವಾಗ ತನ್ನ ಎಕ್ಸ್ಪ್ರೆಷನ್ಸ್ಗಳನ್ನು ಎಕ್ಸ್ಪೋಸ್ ಮಾಡ್ತಾನೆ ಆವಾಗ ಮಾತ್ರ ಸರಿಯಾದ ರೂಪದಲ್ಲಿ ಒಂದು ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಸಾಧ್ಯ ಆಗ್ತೈತಿ. ಲರ್ನರ್ಸ್ ಶುಡ್ ಬಿ ಪ್ರೊವೈಡೆಡ್ ವಿತ್ ಲ್ಯಾಂಗ್ವೇಜ್ ಫ್ಯಾಮಿಲಿಯರ್ ಎನ್ವಿರಾನ್ಮೆಂಟ್. ಅಂತಂದರೆ ಈಗ ಯಾವ ಮಗು ಭಾಷೆಯನ್ನು ಕಲಿತಿರ್ತೈತಲ್ಲ ಅವನಿಗೆ ನಾವು ಫ್ಯಾಮಿಲಿಯರ್ ಎನ್ವಿರಾನ್ಮೆಂಟ್ವನ್ನು ಒದಗಿಸಿಕೊಡಬೇಕು. ಅಂತಂದರೆ ಅವನಿಗೆ ಪರಿಚಿತವಾಗಿರ್ತಕ್ಕಂತಹ ಒಂದು ಪರಿಸರವನ್ನು ಒದಗಿಸಿಕೊಟ್ಟಾಗ ಮಾತ್ರ ಆ ಮಗು ಏನು ಮಾಡ್ತಾನೆ, ಲ್ಯಾಂಗ್ವೇಜನ್ನು ಸರಿಯಾದ ರೂಪದಲ್ಲಿ ಕಲಿತಾನೆ. ಸೊ ದ್ಯಾಟ್ ದೇ ಕುಡ್ ಗೆಟ್ ಮ್ಯಾಕ್ಸಿಮಮ್ ಅಪಾರ್ಚುನಿಟಿ ಟು ಲಿಸನ್ ಆ್ಯಂಡ್ ಸ್ಪೀಕ್. ಆಮೇಲೆ ಆ ಲ್ಯಾಂಗ್ವೇಜನ್ನು ಅವನಿಗೆ ಏನು ಮಾಡಬೇಕು, ಪದೇ ಪದೇ ಆ ಲ್ಯಾಂಗ್ವೇಜನ್ನು ಕೇಳಿಸ್ತಾ ಇರಬೇಕು. ಆಮೇಲೆ ಅವನಿಗೆ ಮಾತನಾಡಲಿಕ್ಕೆ ನಾವು ಏನು ಮಾಡಬೇಕು, ಮೋಟಿವೇಶನ್ ಮಾಡಬೇಕು. ಈ ರೀತಿ ಮಾಡಿದಾಗ ನಾವು ಏನಾಗಬಹುದು, ಆ ಮಗುವಿನಲ್ಲಿ ಸರಿಯಾದ ರೂಪದಲ್ಲಿ ಲ್ಯಾಂಗ್ವೇಜನ್ನು ನಾವು ಬೆಳೆಸಬಹುದು. ಈಗ ನಾಲ್ಕನೇ ಪ್ರಿನ್ಸಿಪಲ್ ಆದಂತಹ
ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಆ್ಯಂಡ್ ಇಂಟ್ರೆಸ್ಟ್. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಇದೆ. ಏನಿದೆ ನೋಡೋಣ ಇದರಲ್ಲಿ. ಮೋಟಿವೇಶನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್. ನೋಡಿರಿ, ನಾವು ಆ ಮಗುವಿಗೆ ಲ್ಯಾಂಗ್ವೇಜನ್ನು ಕಲಿಯುವಾಗ ಅವನಿಗೆ ಮೋಟಿವೇಶನ್ ಮಾಡಬೇಕು. ಮೋಟಿವೇಶನ್ ಮಾಡಿದಾಗ ಮಾತ್ರ ಆ ಮಗು ಏನು ಮಾಡ್ತಾನೆ, ಲ್ಯಾಂಗ್ವೇಜನ್ನು ಕಲಿತಾನೆ. ಪರ್ಟಿಕ್ಯುಲರ್ಲಿ ಇನ್ ಲರ್ನಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್. ಆ ಮಗು ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಯುವಾಗ ಅವನಿಗೆ ಮೋಟಿವೇಶನ್ ಮಾಡುವುದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ನೆಕ್ಸ್ಟ್, ಇಂಗ್ಲೀಷ್ ರಿಸೋರ್ಸಸ್ ಆ್ಯಂಡ್ ಟೆಕ್ಸ್ಟ್ ಬುಕ್ಸ್ ಶುಡ್ ಬಿ ಸೆಲೆಕ್ಟೆಡ್ ಅಕಾರ್ಡಿಂಗ್ ಟು ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್. ಆ ಹುಡುಗ, ಆ ಮಗು ಯಾವ ಒಂದು ಇಂಟ್ರೆಸ್ಟ್ ಇದೆ ಅವನಿಗೆ, ಯಾವ ರೀತಿ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ, ಏನು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನು ನಾವು ಮೊದಲೇ ತಿಳ್ಕೊಂಡಿರಬೇಕು. ಅದರ ಪ್ರಕಾರವಾಗಿನ ನಾವು ಏನು ಮಾಡಬೇಕಾಗ್ತೈತಿ, ಟೆಕ್ಸ್ಟ್ ಬುಕ್ಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಅದಕ್ಕೆ ಸಂಬಂಧಿಸಿದ ರಿಸೋರ್ಸ್ಗಳಾಗಿರ್ಬೋದು ಆ ಮಗುವಿಗೆ ಒದಗಿಸಬೇಕು. ಆಮೇಲೆ ಅದರ ಪ್ರಕಾರವಾಗಿಯೇ ಆ ಮಗುವಿಗೆ ನಾವು ಬೋಧನೆ ಮಾಡಬೇಕು. ಅವಾಗ ಮಾತ್ರ ಏನು ಮಾಡ್ತಾನಂತಂದ್ರೆ ಆ ಮಗು ಲ್ಯಾಂಗ್ವೇಜ್ ಕಲಿಯೋದ್ರೊಳಗೆ ಇಂಟ್ರೆಸ್ಟ್ ತೋರಿಸ್ತಾನೆ. ಇಲ್ಲಂತಂದ್ರೆ ಅವನಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಈಗ ಐದನೆಯ ಮೇನ್ ಇಂಪಾರ್ಟೆಂಟ್ ಆದಂತಹ ಪ್ರಿನ್ಸಿಪಲ್ ಆಫ್ ಚೈಲ್ಡ್ ಸೆಂಟರ್ಡ್ ಲರ್ನಿಂಗ್ ಅಂತಂದ್ರೆ ನಾವು ವರ್ಗ ಕೋಣೆಯಲ್ಲಿ ಮಗು ಕೇಂದ್ರಿತವಾದಂತಹ ಒಂದು ಕಲಿಕೆಯನ್ನು ಅಲ್ಲಿ ಮೂಡಿಸ್ಬೇಕಾಗ್ತೈತಿ. ನಾವು ಏನು ಮಾಡಬೇಕು, ಮಗು ಯಾವ ಥರನಾಗಿ ಕಲಿಯಲಿಕ್ಕೆ ಇಷ್ಟಪಡ್ತೈತಿ ಆ ರೀತಿ ಆ ಮಗು ಬೇಕಾಗ್ತೈತಿ. ಎಫರ್ಟ್ಸ್ ಶುಡ್ ಬಿ ಮೇಡ್ ಟು ಹ್ಯಾವ್ ಸ್ಟೂಡೆಂಟ್ ಸೆಂಟರ್ಡ್ ಕ್ಲಾಸ್ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ನಾವು ಏನು ಮಾಡಬೇಕು, ಆ ಹುಡುಗನಿಗೆ ಏನು ಇಷ್ಟ ಇದೆ, ಆಮೇಲೆ ಯಾವ ತರಹ ಆ ಹುಡುಗನಿಗೆ ಬೋಧನೆ ಮಾಡಿದಾಗ ಅವನು ಕಲಿಕೆಯಲ್ಲಿ ಪರಿಣಾಮಕಾರಿ ಅಥವಾ ಕಲಿಕೆಯಲ್ಲಿ ಮುಂದೆ ಬರ್ತಾನು ಅನ್ನೋದನ್ನು ಮನಗಂಡು ನಾವು ಬೋಧನೆಯನ್ನು ಮಾಡಬೇಕಾಗ್ತೈತಿ. ಒಂದು ಕ್ಲಾಸದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂತಹ ಬೋಧನೆ ಮಾಡಬೇಕಂತ ಇಲ್ಲ. ಎಲ್ಲರಿಗೂ ಬೇರೆ ಬೇರೆ ಅಥವಾ ಬೇರೆ ಬೇರೆ ಟೈಪ್ಸ್ ಒಳಗೆ ನಾವು ಬೋಧನೆಯನ್ನು ಮಾಡಿ ಮಗುವಿನಲ್ಲಿ ಕಲಿಕೆಯನ್ನು ಬೆಳೆಸಬೇಕಾಗ್ತೈತಿ. ಈಗ ಮುಂದಿನದಾಗಿ ಆರನೇದು ಪ್ರಿನ್ಸಿಪಲ್ ಆಫ್ ಓರಲ್ ಅಪ್ರೋಚ್. ವಿದ್ಯಾರ್ಥಿಗೆ ನಾವು ಆ ಮಗುವಿಗೆ ಎಷ್ಟು ಓರಲ್ ಆಗಿ ಹೇಳಲಿಕ್ಕೆ ನಾವು ಅವನಿಗೆ ಮೋಟಿವೇಶನ್ ಮಾಡ್ತೀವಿ ಅಷ್ಟು ಬೇಗನೆ ಏನು ಮಾಡ್ತಾನೆ, ಆ ಮಗು ಲ್ಯಾಂಗ್ವೇಜನ್ನು ಕಲಿತಾನೆ. ಸ್ಪೀಚ್ ಮೋಟಿವೇಟ್ ದ ಲರ್ನರ್ಸ್ ಟು ಲರ್ನ್. ನೋಡ್ರಿ, ಇಲ್ಲಿ ಸ್ಪೀಚ್ ಮೋಟಿವೇಟ್ ಅಂತಂದ್ರೆ ನಾವೇನು ಮಾತಾಡ್ತೇವಿ ಅಥವಾ ಆ ಮಗು ಏನು ಮಾತಾಡ್ತೈತಲ್ಲ ಅದು ಅವನಿಗೆ ಮೋಟಿವೇಟ್ ಮಾಡ್ತೈತಿ ಕಲೀಲಿಕ್ಕೆ, ಅವನಿಗೆ ಪ್ರೇರಣೆ ಮಾಡ್ತೈತಿ ಕಲೀಲಿಕ್ಕೆ. ಆದ್ದರಿಂದ ನಾವೇನು ಮಾಡಬೇಕು, ಓರಲ್ ಆಗಿರ್ತಕ್ಕಂತಹ ಬಹಳಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಕ್ಲಾಸ್ ರೂಮ್ದಲ್ಲಿ ಮಾಡಬೇಕು, ಆ ಮಗುವಿಗೆ ಒದಗಿಸಿ ಕೊಡಬೇಕು. ಇಂಟ್ರೊಡಕ್ಷನ್ ಟು ಲೆಸನ್ ಬಿಗಿನ್ ಓರಲಿ ಆ್ಯಸ್ ಲರ್ನಿಂಗ್ ಟು ಸ್ಪೀಕ್ ಎ ಲ್ಯಾಂಗ್ವೇಜ್ ಈಸ್ ಆಲ್ವೇಸ್ ದ ಶಾರ್ಟೆಸ್ಟ್ ವೇ ಟು ಲರ್ನ್ ರೀಡ್ ಆ್ಯಂಡ್ ರೈಟ್. ನೋಡ್ರಿ, ಇಲ್ಲಿ ನಾವು ಒಂದು ಲ್ಯಾಂಗ್ವೇಜನ್ನು ಅಥವಾ ಒಂದು ಲೆಸನ್ವನ್ನು ಇಂಟ್ರೊಡಕ್ಷನ್ ಮಾಡ್ತಿರ್ತೇವಲ್ಲ ಅವಾಗ ಓರಲ್ಲಿ ಅದನ್ನು ಇಂಟ್ರೊಡಕ್ಷನ್ ಮಾಡಬೇಕು. ಆ ಇಂಟ್ರೊಡಕ್ಷನ್ ಓರಲ್ಲಿ ಮಾಡಿದ್ವಿ ಅಂತಂದ್ರೆ ಏನಾಗ್ತೈತಿ, ಅಲ್ಲಿ ನಮಗೆ ಅದು ಒಂದು ಶಾರ್ಟೆಸ್ಟ್ ವೇ ಆಗ್ತೈತಿ. ಅದರ ಸಲುವಾಗಿ ಲರ್ನ್ ಮಾಡಲಿಕ್ಕೆ, ಕಲೀಲಿಕ್ಕೆ, ಏನನ್ನು ಕಲೀಲಿಕ್ಕೆ, ರೀಡ್ ಮತ್ತು ರೈಟ್ ಅಂತಂದರೆ ಓದು ಮತ್ತು ಬರೆಯೋದ ಈ ಒಂದು ಸ್ಕಿಲ್ವನ್ನು ಮಗುವಿನಲ್ಲಿ ಬೆಳೆಸಲಿಕ್ಕೆ ಓರಲ್ಲಿ ಆದಂತಹ ನಾವು ಏನು ಅಪ್ರೋಚ್ ಮಾಡಿರ್ತೀವಿ ಅದು ನಮಗೆ ಒಂದು ವೇ ಆಗ್ತೈತಿ, ಒಂದು ದಾರಿ ಆಗ್ತೈತಿ ಆ ಮಗುವಿಗೆ ಕಲಿಸಿ ಕೊಡಲಿಕ್ಕೆ. ಈಗ ಏಳನೇ ಪ್ರಿನ್ಸಿಪಲ್ ಆದಂತಹ ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್. ಆ ಮಗುವಿಗೆ ಏನು ಮಾಡಬೇಕು, ಹ್ಯಾಬಿಟ್ ಮಾಡಿಸ್ಬೇಕಾಗ್ತೈತೆ ನಾವು. ಈಗ ಎಲ್ಲ ಮಕ್ಕಳು ಏನಪ್ಪ ಅಂತಂದ್ರೆ ಎಲ್ಲ ಮಕ್ಕಳು ಇಂಗ್ಲೀಷ್ ಹೇಳ್ರಿ ಅಂತಂದ್ರೆ ಯಾರೂ ಹೇಳಂಗಿಲ್ಲ. ನಾವೇನು ಮಾಡಬೇಕು, ಅದನ್ನು ದಿನನಿತ್ಯ ಅವರಿಗೆ ಅದನ್ನು ನೆನಪಿಸ್ಕೊಡ್ಬೇಕು. ಆಮೇಲೆ ಡ್ರಿಲ್ಸ್ಗಳನ್ನು ಮಾಡಿಸ್ಬೇಕು. ಆಮೇಲೆ ಅವರಿಗೆ ಒಂದು ಹ್ಯಾಬಿಟನ್ನು ಬೆಳೆಸಬೇಕು. ಈ ರೀತಿ ದಿನನಿತ್ಯ ನೀವು ಮಾಡ್ತಾನೆ ಹೋಗಬೇಕು ಅಂತೇಳಿ. ಈ ರೀತಿ ಮಾಡಿದಾಗ ಮಾತ್ರ ಏನಪ್ಪ ಅಂತಂದ್ರೆ ಆ ಮಗು ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ಸುಲಭವಾಗ್ತೈತಿ. ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಹ್ಯಾಬಿಟ್ ಆಫ್ ಸ್ಪೀಚ್, ಲಿಸ್ನಿಂಗ್, ರೀಡಿಂಗ್, ರೈಟಿಂಗ್ ಆ್ಯಂಡ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಶುಡ್ ಬಿ ಫಾರ್ಮ್ಡ್. ನೋಡ್ರಿ, ಇಲ್ಲಿ ನಾವು ಹ್ಯಾಬಿಟ್ ಯಾವ್ಯಾವುದನ್ನು ಬೆಳೆಸಬೇಕು ಲ್ಯಾಂಗ್ವೇಜ್ ಕಲಿಬೇಕಂತಂದ್ರೆ ಅವನೇನು ಮಾಡಬೇಕು, ಆ ಮಗು ಸ್ಪೀಚ್ ಮಾಡಬೇಕು, ಆ ಮಗು ಮಾತಾಡಬೇಕು ಆ ಭಾಷೆಯಲ್ಲಿ. ಅದನ್ನು ನಾವು ಹ್ಯಾಬಿಟ್ ಮಾಡಿಸ್ಬೇಕು. ಆವಾಗ ಏನು ಮಾಡ್ತಾನೆ, ಆ ಮಗು ಭಾಷೆಯನ್ನು ಕಲಿತಾನೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆದಂತಹದ್ದು ಲಿಸ್ನಿಂಗ್ ಅಂತಂದರೆ ಕೇಳಬೇಕು. ಆ ಮಗು ಯಾವ ಭಾಷೆ ಕಲಿಯಾಕತ್ತೈತಲ್ಲ ಆ ಭಾಷೆಯನ್ನು ಕಲಿಬೇಕು. ಆವಾಗ ಮಾತ್ರ ಅವನು ಪರ್ಫೆಕ್ಟಾಗಿ ಏನು ಮಾಡ್ತಾನೆ, ಆ ಭಾಷೆಯನ್ನು ಕಲಿತಾನೆ. ಅದರ ಜೊತೆಗೆ ರೀಡಿಂಗ್ ಹ್ಯಾಬಿಟನ್ನು ಬಳಸಬೇಕು, ಅದರ ಜೊತೆಗೆ ರೈಟಿಂಗ್ ಹ್ಯಾಬಿಟ್, ಅದರ ಜೊತೆಗೆ ಕರೆಕ್ಟ್ ಪ್ರೊನೌನ್ಸಿಯೇಷನ್, ಉಚ್ಚಾರಣೆಯೂ ಸಹ ಸರಿಯಾಗಿ ಮಾಡುವಂತಹ ಉಚ್ಚಾರಣೆಯ ಹ್ಯಾಬಿಟನ್ನು ಸಹ ಆ ಮಗುವಿನಲ್ಲಿ ನಾವು ಬೆಳೆಸಬೇಕಾಗ್ತೈತಿ.
ಈಗ 8ನೇ ಪ್ರಿನ್ಸಿಪಲ್ ಆದಂತಹ ಕೋ ರಿಲೇಷನ್ ವಿತ್ ಲೈಫ್ ಅಂತಂದರೆ ನಾವೇನು ಬೋಧನೆ ಮಾಡ್ತಿರ್ತೀವಿ ಆ ಬೋಧನೆ ಅವನ ಜೀವನಕ್ಕೆ ಸಂಬಂಧಿಸಿದ್ದು ಇರಬೇಕು. ಆ ರೀತಿ ಮಾಡೋದರಿಂದ ಆ ಮಗು ಬೇಗನೆ ಆ ಲ್ಯಾಂಗ್ವೇಜನ್ನು ಕಲಿತಾನೆ. ಈಗ ಇಲ್ಲಿ ಏನು ಬರ್ದಾರೆ ನೋಡ್ರಿ, ದ ಸಬ್ಜೆಕ್ಟ್ ಮ್ಯಾಟರ್ ಟಾಟ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಶುಡ್ ಕೋರಿಲೇಟ್ ವಿತ್ ಲೈಫ್. ನಾವೇನು ಭಾಷೆಯನ್ನು ಕಲಿಸ್ತಿರ್ತೀವಿ ಅದು ಏನಾಗಿರಬೇಕು, ರಿಲೇಟ್ ಆಗಿರಬೇಕು ಅವನ ಒಂದು ಜೀವನಕ್ಕೆ. ದ ಕೋರ್ಸ್ ಮಟೀರಿಯಲ್ ಆ್ಯಂಡ್ ಆಡಿಯೋ ವಿಜುವಲ್ ಏಡ್ಸ್ ಶುಡ್ ಬಿ ಕೋರಿಲೇಟೆಡ್ ಟು ಚೈಲ್ಡ್ ಲೈಫ್. ನಾವು ಆ ಭಾಷೆಯನ್ನು ಕಲಿಸುವಾಗ ಬಳಸುವಂತಹ ಆಡಿಯೋ ಆಗಿರಬಹುದು, ಆಮೇಲೆ ವಿಜುವಲ್ ಏಡ್ಸ್ ಆಗಿರಬಹುದು, ಅವುಗಳೂ ಸಹ ಏನಪ್ಪ ಆ ಮಗುವಿನ ಜೀವನಕ್ಕೆ ಸಂಬಂಧಿಸಿದ್ದು ಇರಬೇಕು. ಈ ರೀತಿ ಇದ್ದಾಗ ಆ ಮಗು ಬೇಗನೆ ಆ ಲ್ಯಾಂಗ್ವೇಜ್ ಆಮೇಲೆ ಬಹಳ ಕರೆಕ್ಟಾಗಿ ಲ್ಯಾಂಗ್ವೇಜನ್ನು ಕಲಿತಾನೆ. ನೆಕ್ಸ್ಟ್ ಕೊನೆಯದಾಗಿರುವಂತಹ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸ್. ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತಂದ್ರೆ ಒಂದು ವರ್ಗದಲ್ಲಿ ಒಂದು ಕ್ಲಾಸ್ದಲ್ಲಿ ಮಗು ಎಲ್ಲ ಮಕ್ಕಳು ಡಿಫ್ರೆಂಟ್ ಆಗಿ ಇರ್ತಾರೆ. ಯಾವ ರೀತಿ, ಎವ್ರಿ ಚೈಲ್ಡ್ ಈಸ್ ಅ ಯುನಿಕ್ ಆ್ಯಂಡ್ ಡಿಫ್ರೆಂಟ್ ಫ್ರಾಮ್ ಅದರ್ಸ್. ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಸೇಮ್ ಇರಂಗಿಲ್ಲ. ಅವರಲ್ಲಿ ಏನಾದರೂ ಒಂದು ಮಗುವಿನಲ್ಲಿ ಏನಾದರೂ ಕಡಿಮೆ ಇತ್ತಂದ್ರೆ ಇನ್ನೊಂದು ಮಗುವಿನಲ್ಲಿ ಹೆಚ್ಚಿರ್ತೈತಿ. ಈ ರೀತಿ ಎಲ್ಲ ಥರವಾಗಿ ಅವರು ಡಿಫ್ರೆಂಟ್ ಆಗಿರ್ತಾರೆ. ಆಮೇಲೆ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಗಿರಬಹುದು, ಅದರಲ್ಲಿಯೂ ಸಹ ಡಿಫ್ರೆಂಟ್ ಆಗಿರ್ತಾರೆ. ಈ ರೀತಿ ಕಲಿಕೆಯಲ್ಲಿ ಆಗಿರಬಹುದು, ಓದೋದ್ರಲ್ಲಿ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ದಲ್ಲಿ ಆಗಿರ್ಬೋದು, ಅವರು ಪ್ರತಿಯೊಬ್ಬರು ಸಹ ಯುನಿಕ್ ಆಗಿರ್ತಾರೆ, ಡಿಫ್ರೆಂಟ್ ಆಗಿರ್ತಾರೆ ಒಬ್ರಿಗೊಬ್ರು. ಇನ್ ಲರ್ನಿಂಗ್ ಪ್ರೊಸೆಸ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದ್ಯಾಟ್ ಲರ್ನರ್ಸ್ ಪೊಸೆಸ್ ಡಿಫ್ರೆಂಟ್ ಎಬಿಲಿಟಿ. ನೋಡ್ರಿ ಅಲ್ಲಿ ಪ್ರತಿಯೊಬ್ಬರದ್ದು ಮಗುವಿನ ಎಬಿಲಿಟಿ ಏನಿರ್ತೈತಿ, ಡಿಫ್ರೆಂಟ್ ಇರ್ತೈತಿ. ಪರ್ಸನಾಲಿಟೀಸ್ನು ಏನಿರ್ತೈತಿ, ಡಿಫ್ರೆಂಟ್ ಇರ್ತೈತಿ. ಆ್ಯಂಡ್ ಬಿಲಾಂಗ್ಸ್ ಟು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಆಮೇಲೆ ಅವರ ಬ್ಯಾಕ್ಗ್ರೌಂಡನ್ನು ಸಹ ಏನಿರ್ತೈತಿ, ಡಿಫ್ರೆಂಟ್ ಇರ್ತೈತಿ. ಇದನ್ನು ಎಲ್ಲವೂ ಸಹ ನಾವು ಏನು ಮಾಡಬೇಕಾಗ್ತೈತಿ, ಆ ಮಗುವಿನ ಅಧ್ಯಯನವನ್ನು ಮಾಡಿ ಅವನ ಬ್ಯಾಕ್ಗ್ರೌಂಡನ್ನು ತಿಳ್ಕೊಂಡು ಅದರ ಪ್ರಕಾರವಾಗಿ ನಾವು ಅವನಿಗೆ ಭಾಷೆಯನ್ನು ಕಲಿಸ್ಬೇಕಾಗ್ತೈತಿ. ಈ ರೀತಿ ಮಾಡೋದರಿಂದ ಭಾಷೆಯನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ನಾವು ಆ ಮಗುವಿನಲ್ಲಿ ಭಾಷೆಯನ್ನು ಬೆಳೆಸಬಹುದು. ಈ ರೀತಿ ನಾವು ಈ ಒಂದು ಭಾಷೆಯನ್ನು ಕಲಿಸಬೇಕಾಗಿರ್ತಕ್ಕಂತಹ 9 ತತ್ವಗಳನ್ನು, ಪ್ರಿನ್ಸಿಪಲ್ಸ್ಗಳನ್ನು ನೋಡಿದ್ವಿ. ಈ 9 ಪ್ರಿನ್ಸಿಪಲ್ಸ್ಗಳನ್ನು ನೆನಪಿಟ್ಕೊಳ್ರಿ. ಓಕೆ ಮಿತ್ರರೇ, ನಾವು ಇಲ್ಲಿಯವರೆಗೆ ಪ್ರಿನ್ಸಿಪಲ್ಸ್ಗಳು ಯಾವ್ಯಾವ ಅನ್ನೋದನ್ನು ನೋಡಿದ್ವಿ. ಈಗ ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಈ ಪ್ರಶ್ನೆ ಉತ್ತರಗಳು ನಿಮ್ಮ TET ಎಕ್ಸಾಮ್ಗೆ ಬರುವಂತಹ ಚಾನ್ಸಸ್ಗಳು ಇರ್ತವೆ. ಈಗ ಅದರೊಳಗೆ ಒಂದೇದು ಯಾವುದು ಅಂತಂದ್ರೆ, ಎ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಈಸ್ ಕ್ಯಾರೆಕ್ಟರೈಸ್ಡ್ ಬಾಯ್ ಅಂತಂದ್ರೆ, ಈಗ ನಾವು ಚೈಲ್ಡ್ ಸೆಂಟರ್ ಅಂತಂದ್ರೆ ಮಗು ಕೇಂದ್ರಿತ ಕ್ಲಾಸ್ ರೂಮ್ ಇರ್ತೈತಲ್ಲ, ಅದರ ಒಂದು ಗುಣಲಕ್ಷಣ ಏನು ಅಂತ ಕೇಳ್ಯಾರ ಅವರು. ಮಗು ಕೇಂದ್ರಿತ ಕ್ಲಾಸ್ ರೂಮ್ ಇರುವಂಥದ್ದು ಅದರ ಗುಣಲಕ್ಷಣ ಯಾವುದು ಅಂತ ಕೇಳ್ಯಾರ. ಒಂದೇದ್ದು ಆಪ್ಷನ್ ನೋಡೋಣ ಏನೈತೆ ಅಂತ ಹೇಳಿ. ವೆರಿ ಪ್ಯಾಸಿವ್ ಟೀಚರ್ ಆ್ಯಂಡ್ ಆ್ಯಕ್ಟಿವ್ ಲರ್ನರ್ಸ್. ಈಗ ನೋಡಿ ಇಲ್ಲಿ ಪ್ಯಾಸಿವ್ ಟೀಚರ್ ಅಂತಂದರೆ ಏನು, ಬಹಳ ವಿನಮ್ರವಾಗಿರುವಂತಹ ಟೀಚರ್ ಇರಬೇಕು ಅಂತ ಹೇಳ್ತಾರಲ್ಲಿ. ಸೊ ವಿನಮ್ರವಾಗಿ ನಾವು ಅಲ್ಲಿ ಇದ್ವಿ ಅಂತಂದ್ರೆ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಂದೇ ಆಪ್ಷನ್ ಏನಾಗೋದಿಲ್ಲ, ಸರಿ ಆಗೋದಿಲ್ಲ. ನೆಕ್ಸ್ಟ್, ಎ ವೆರೈಟಿ ಆಫ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಫಾರ್ ದ ಲರ್ನರ್ಸ್. ಕಲಿಕೆ ಮಕ್ಕಳಿಗೆ ವೆರೈಟಿ ಆಫ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ಗಳನ್ನ ಏನು ಮಾಡಬೇಕು, ಕೊಡಬೇಕಂತ ಹೇಳ್ತಾ ಇದ್ದಾರೆ. ಈ ರೀತಿ ಕೊಡೋದರಿಂದ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಆಪ್ಷನ್ ಯಾವುದು, ಇದು ಆಗಬಹುದು ಕರೆಕ್ಟ್. ನೆಕ್ಸ್ಟ್ ಇನ್ನು ನೋಡೋಣ. ಚಿಲ್ಡ್ರನ್ ಟೀಚಿಂಗ್ ಅದರ್ ಚಿಲ್ಡ್ರನ್ ಅಂಡರ್ ಸೂಪರ್ವಿಷನ್ ಆಫ್ ದ ಟೀಚರ್ ಅಂತಂದರೆ ಒಂದು ಮಗು ಇನ್ನೊಂದು ಮಗುವಿಗೆ ಕಲಿಸುವುದು, ಆಮೇಲೆ ಆ ಮಗು ಸೂಪರ್ವಿಷನ್ ಆಫ್ ದ ಟೀಚರ್ ಅಂತಂದರೆ ಶಿಕ್ಷಕ ಅಥವಾ ಶಿಕ್ಷಕಿಯರ ಒಂದು ಸೂಪರ್ವಿಷನ್ ಒಳಗೆ ಒಂದು ಮಗು ಇನ್ನೊಂದು ಮಗುವಿಗೆ ಕಲಿಸೋದಂತ. ಸೊ ಈ ರೀತಿ ಮಾಡಿದ್ವಿ ಅಂತಂದ್ರೆ ಆ ಮಕ್ಕಳು ಸರಿಯಾಗಿ ಕಲಿಯೋದಿಲ್ಲ. ಹೌದಾ? ಸೊ ಇದು ಸಹ ನಮಗೆ ಸರಿಯಾದಂತಹ ಒಂದು ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಆಗೋದಿಲ್ಲ ಇದು. ನೆಕ್ಸ್ಟ್, ಚಿಲ್ಡ್ರನ್ ಸಿಟ್ಟಿಂಗ್ ಇನ್ ದ ಸೆಂಟರ್ ಆಫ್ ಕ್ಲಾಸ್ ರೂಮ್. ಇದಂತೂ ಆಗೋದೇ ಇಲ್ಲ. ಚಿಲ್ಡ್ರನ್ ಎಲ್ಲರ ಕೂಡಲಿ ಅವನು, ಆದರೆ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮದ ಅರ್ಥ ಚೈಲ್ಡ್ ಇದ್ದದ್ದು ಕ್ಲಾಸ್ ರೂಮದ ನಡುವೆ ಕುಂಡ್ರೋದು ಅದರ ಅರ್ಥ ಅಲ್ಲ. ಓಕೆ, ಅವನು ಚೈಲ್ಡ್ ಸೆಂಟರ್ಡ್ ಅಂತಂದರೆ ಏನು,
ಎ ವೆರೈಟಿ ಆಫ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಫಾರ್ ದ ಲರ್ನರ್ ಅಂತಂದ್ರೆ ವೆರೈಟಿ ಬೇರೆ ಬೇರೆ ತರಹದ ಲರ್ನಿಂಗ್ ಆ್ಯಕ್ಟಿವಿಟೀಸ್ಗಳನ್ನ ನಾವು ಮಗುವಿಗೆ ಮಾಡಿಸ್ಬೇಕು. ಅದಕ್ಕೆ ಏನು ಹೇಳ್ತೇವೆ ನಾವು, ಎ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಅಂತ ಹೇಳ್ತೇವೆ. ಸೊ ಒಂದನೇದಕ್ಕೆ ಉತ್ತರ ಬಿ ಆಗ್ತೈತಿ. ಓಕೆ, ಈಗ ಎರಡನೇ ಕ್ವಶನ್ ಏನಿದೆ ಅನ್ನೋದನ್ನು ನೋಡೋಣ. ಲ್ಯಾಂಗ್ವೇಜ್ ಈಸ್ ಎ ಟೂಲ್ ಬಿಕಾಸ್ ಅಂತ ಕೇಳ್ತಾ ಇದ್ದಾರೆ. ಲ್ಯಾಂಗ್ವೇಜ್ ಇದು ಯಾವುದು ಈ ಕೆಳಗಿನಲ್ಲಿ ಯಾವುದು ಒಂದು ಟೂಲ್ ಆಗಿದೆ, ಭಾಷೆ ಒಂದು ಟೂಲ್ ಆಗಿದೆ ಅಂತ ಕೇಳ್ಯಾರೆ. ಸೊ ನಾವು ಭಾಷೆಯ ಅರ್ಥವನ್ನು ನೋಡುವಾಗನೇ ಅಲ್ಲಿ ತಿಳ್ಕೊಂಡ್ವಿ ಏನಂಥೇಳಿ, ಲ್ಯಾಂಗ್ವೇಜ್ ಇದು ಕಮ್ಯುನಿಕೇಷನ್ ಮಾಡುವಂಥದ್ದು ಅಂಥೇಳಿ ತಿಳ್ಕೊಂಡ್ವಿ. ಇಲ್ಲಿ ನಾವು ಡೈರೆಕ್ಟಾಗಿ ಎರಡನೇ ಆಪ್ಷನ್ಗೆ ಉತ್ತರವನ್ನು ಹೇಳಬಹುದು. ಆದರೂ ಸಹ ಒಂದು ಸಲ ಆಪ್ಷನ್ಸ್ಗಳನ್ನ ನೋಡೋಣ. ಇಟ್ ಈಸ್ ಯೂಸ್ಡ್ ಫಾರ್ ಪ್ರೊಸೆಸ್ಸಿಂಗ್ ಐಡಿಯಾಸ್ ಅಂತಂದರೆ ನಾವು ನಮ್ಮ ಐಡಿಯಾಸ್ಗಳನ್ನ ಪ್ರೊಸೆಸ್ ಮಾಡಲಿಕ್ಕೆ ಲ್ಯಾಂಗ್ವೇಜನ್ನು ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರೀ ನಾವು ನಮ್ಮ ಐಡಿಯಾಸ್ಗಳನ್ನ ಪ್ರೊಸೆಸ್ ಮಾಡಿದ್ದೀವಿ ಅಂತಂದ್ರೆ ಅಷ್ಟಕ್ಕೆ ಆಗೋದಿಲ್ಲ. ಬೇರೆಯವರು ತಮ್ಮ ಐಡಿಯಾಸ್ಗಳನ್ನ ಹೇಳ್ತಾರಲ್ಲ, ಅವು ಸಹ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಾಗ್ತೈತಿ. ಅದು ಲ್ಯಾಂಗ್ವೇಜ್ ಆಗ್ತೈತಿ. ಒಂದನೇ ಆಪ್ಷನ್ ಅಲ್ಲ. ನೆಕ್ಸ್ಟ್ ಮೂರನೇ ಆಪ್ಷನ್, ಇಟ್ ಈಸ್ ಯೂಸ್ಡ್ ಫಾರ್ ಥಿಂಕಿಂಗ್ ಅಂದರೆ ಲ್ಯಾಂಗ್ವೇಜನ್ನು ನಾವು ಬರೀ ವಿಚಾರ ಮಾಡಲಿಕ್ಕೆ ಅಷ್ಟೇ ನಾವು ಬಳಸ್ತೀವಿ ಅಂಥೇಳಿ ಇದೆ. ಸೊ ಅದು ಸಹ ಆಪ್ಷನ್ ಅಲ್ಲ. ನೆಕ್ಸ್ಟ್ ಮೂರನೇದು, ಇಟ್ ಈಸ್ ಯೂಸ್ಡ್ ಫಾರ್ ಕನ್ವೇಯಿಂಗ್ ಐಡಿಯಾಸ್, ನಮ್ಮ ಐಡಿಯಾಸ್ಗಳನ್ನು ತಿಳಿಸುವುದಕ್ಕೆ ಅಥವಾ ಹೇಳೋದಕ್ಕೆ ನಾವು ಬಳಸ್ತೀವಿ ಅಂತ ಹೇಳಿದೆ. ಅದು ಸಹ ಅಲ್ಲ. ಇವುಗಳಿಗೆ ಪರ್ಫೆಕ್ಟಾಗಿ ಇರುವಂತಹ ಒಂದು ಆಪ್ಷನ್, ಇಟ್ ಈಸ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್, ನಾವು ಭಾಷೆಯನ್ನು ಸಂವಹನ ಮಾಡಲಿಕ್ಕೆ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ, ಪ್ರೊಸೆಸ್ ರೈಟಿಂಗ್ ಅಪ್ರೋಚ್ ಕುಡ್ ಬಿ ಡಿಸ್ಕ್ರೈಬ್ ಆ್ಯಸ್, ನಾವು ಪ್ರೊಸೆಸ್ ರೈಟಿಂಗನ್ನು ಯಾವ ರೀತಿ ಹೇಳ್ಕೊಡ್ತೇವೆ ಅನ್ನೋದನ್ನು ಈ ಪ್ರಶ್ನೆ ಇದೆ. ನಾವು ವಿದ್ಯಾರ್ಥಿಗಳಿಗೆ ಬರವಣಿಗೆಯನ್ನು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದು ಈ ಪ್ರಶ್ನೆಯ ಒಂದು ಅರ್ಥವಾಗಿದೆ. ಈ ಒಂದು ಪ್ರೊಸೆಸನ್ನು ಮಾಡಬೇಕಂತಂದ್ರೆ ವಿದ್ಯಾರ್ಥಿಗೆ ಒಂದು ಟೆಕ್ಸ್ಟ್ ಬರಿಬೇಕಾಗೈತಿ, ಅಥವಾ ಅವನ ಐಡಿಯಾಸ್ ಆಗಿರಬಹುದು, ಅವನ ಫೀಲಿಂಗ್ಸ್ಗಳಾಗಿರ್ಬೋದು, ಅದನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು ಅನ್ನೋದಕ್ಕೆ 5 ಸ್ಟೆಪ್ಸ್ಗಳಿದಾವೆ. ಆ 5 ಸ್ಟೆಪ್ಸ್ಗಳ ಮುಖಾಂತರ ಏನು ಮಾಡ್ತೇವೆ ನಾವು, ಪ್ರೊಸೆಸ್ ರೈಟಿಂಗನ್ನು ಮಾಡ್ತೇವೆ. ಮೊದಲನೇದಾಗಿ ಏನು ಮಾಡ್ತೇವೆ ನಾವು, ಪ್ರೀ ರೈಟಿಂಗ್ ಮಾಡಬೇಕು. ಪ್ರೀ ರೈಟಿಂಗ್ ಅಂತಂದ್ರೆ ಮೊದಲು ಒಂದು ಸಲ ಬರೆದು ತೆಗಿಬೇಕು ಅವನ ಐಡಿಯಾಸ್ಗಳನ್ನ. ಆಮೇಲೆ ಅದನ್ನು ಏನು ಮಾಡಬೇಕು, ಪ್ರೀ ರೈಟಿಂಗ್ ಆದಮೇಲೆ ಅದನ್ನು ಇನ್ನೊಂದು ಸಲ ರೈಟಿಂಗ್ ರೂಪದಲ್ಲಿ ಬರೆದು ಅದನ್ನು ಏನು ಮಾಡಬೇಕು, ರಿವೈಸಿಂಗ್ ಮಾಡಬೇಕು. ರಿವೈಸಿಂಗ್ ಅಂತಂದರೆ ಅಲ್ಲಿ ತಮ್ಮ ಶಿಕ್ಷಕರಿಗೆ ಹೋಗಿ ಅವನು ಬರೆದಿರ್ತಕ್ಕಂಥದ್ದನ್ನು ತೋರಿಸ್ಬೇಕು. ಆವಾಗ ಶಿಕ್ಷಕರು ಏನು ಮಾಡ್ತಾರೆ, ಫೀಡ್ಬ್ಯಾಕನ್ನು ಕೊಡ್ತಾರೆ. ನೆಕ್ಸ್ಟ್ ಫೀಡ್ಬ್ಯಾಕ್ ಕೊಟ್ಟ ನಂತರ ಆ ರೈಟಿಂಗ್ ಒಳಗೆ, ಆ ಟೆಕ್ಸ್ಟ್ ಒಳಗೆ ಏನು ಮಾಡಬೇಕು, ಆ ವಿದ್ಯಾರ್ಥಿ ಎಡಿಟ್ ಮಾಡಬೇಕು. ಅಂದರೆ ಏನೇನು ಹೇಳ್ತಾರೆ ಶಿಕ್ಷಕರು ಅದನ್ನು ಅದರೊಳಗೆ ಕೂಡಿಸ್ಬೇಕು ಅಥವಾ ತೆಗಿಬೇಕು. ಆಮೇಲೆ ಏನು ಮಾಡಬೇಕು, ಪಬ್ಲಿಷಿಂಗ್ ಮಾಡಬೇಕು. ಆಮೇಲೆ ಅದು ಫೈನಲ್ ವರ್ಷನ್ ಆಗಿ ಬರ್ತೈತಿ. ಅಂತಂದ್ರೆ ಏನು ಇದರ ಅರ್ಥ, ಈಗ ನಾವು ಪ್ರೊಸೆಸ್ ರೈಟಿಂಗ್ ಅಂತಂದ್ರೆ ಮೊದಲು ಏನು ಮಾಡ್ತೇವೆ, ಒಮ್ಮಿಂದೊಮ್ಮೆಲೆ ಪ್ಯಾರಾಗ್ರಾಫನ್ನು ಬರೆದು ಅದನ್ನು ಓಕೆ ಅಂತೇಳಿ ಹೇಳೋದಿಲ್ಲ. ಇದಕ್ಕೆ ಸ್ಟೆಪ್ಸ್ಗಳಿರ್ತಾವೆ. ಅದಕ್ಕೆ ಏನಂತ ಹೇಳ್ತೇವೆ ನಾವು, ಪ್ರೊಸೆಸ್ ರೈಟಿಂಗಕ್ಕನ ಇನ್ನೊಂದು ಹೆಸರು ಐತಿ. ಅದು ಏನಪ್ಪ ಅಂತಂದ್ರೆ ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಇದಕ್ಕೆ ಆನ್ಸರ್ ಯಾವುದು, ಬಾಟಮ್ ಅಪ್ ಅಪ್ರೋಚ್. ಇವು 3 ಆಪ್ಷನ್ಸ್ಗಳು ಅಲ್ಲ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ನೋಡೋಣ. TBLT ಈಸ್ ಸೆಕೆಂಡ್ ಲ್ಯಾಂಗ್ವೇಜ್ ಟೀಚಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಟೀಚಿಂಗ್ ಒಳಗೆ TBLT ಅಂದರೆ ಏನು ಅನ್ನೋದನ್ನು ನೋಡೋಣ. ಇವುಗಳನ್ನ ನೀವು ಇಂತಹ ಪ್ರಶ್ನೆಗಳು ಬಂದು ಅಂತಂದರೆ ಇವುಗಳನ್ನ ನೆನಪಿಟ್ಕೋಬೇಕಾಗ್ತೈತಿ. ಸೊ ಇದಕ್ಕೆ ಆನ್ಸರ್ ಏನಿದೆಯಪ್ಪ ಅಂತಂದರೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಹೇಳ್ತೀವಿ ನಾವು. TBLT ಅಂತಂದ್ರೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಇದನ್ನು ನೆನಪಿಟ್ಕೊಳ್ರಿ, ಎಕ್ಸಾಮ್ದಲ್ಲಿ ಬಂದರೆ ಬರಬಹುದು. ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ ಇದೆ ಇದು. ನೆಕ್ಸ್ಟ್ 5ನೇ ಪ್ರಶ್ನೆ, ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡಿಂಗ್ ಆಫ್ ವರ್ಡ್ಸ್ ಈಸ್ ಬೇಸ್ಡ್ ಅಪಾನ್ ಆನ್ ಇಟ್ಸ್. ನೋಡ್ರಿ ಇಲ್ಲಿ ಆ ಪ್ರಿನ್ಸಿಪಲ್ ಆಫ್ ನಾವು ಡಿಸ್ಕಷನ್ ಮಾಡಿದ್ವಿ. ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ಆಯ್ಕೆ ಮತ್ತು ಗ್ರೇಡಿಂಗ್ ಅಂತಂದ್ರೆ ಶ್ರೇಣಿ. ಅದು ಯಾವುದರ ಮೇಲೆ ಬೇಸ್ ಆಗಿದೆ ಅಂತ ಕೇಳ್ಯಾರ ಅವರು ಪ್ರಶ್ನೆ. ಸೊ ಇದರಲ್ಲಿ ಆಪ್ಷನ್ 1ನೇದೇನಿದೆ, ಫ್ರೀಕ್ವೆನ್ಸಿ. ನಾವು ಫ್ರೀಕ್ವೆನ್ಸಿ ಡಿಸ್ಕಷನ್ ಮಾಡಿದ್ವಿ, ಅದು ಅದರೊಳಗೆ ಬರ್ತೈತಿ. ಆಮೇಲೆ ಟೀಚಬಿಲಿಟಿಯನ್ನು ಹೇಳಿದ್ವಿ, ಬೋಧನೆಯನ್ನು ಸಹ ಅದರೊಳಗೆ ಬರ್ತೈತಿ. ಆಮೇಲೆ ರೇಂಜ್, ಅದು ಯಾವ ರೀತಿಯ ಒಂದು ವ್ಯಾಪ್ತಿ ಇರಬೇಕು ಅನ್ನೋದು ಸಹ ಒಂದು ಸೆಲೆಕ್ಷನ್ ಮತ್ತು ಗ್ರೇಡಿಂಗ್ ಒಳಗೆ ಬರುವಂಥದ್ದು. ಸೊ ಲಾಸ್ಟ್ ಆಪ್ಷನ್ ಆಲ್ ಆಫ್ ದೀಸ್ ಅಂತ ಹೇಳಿದೆ. ಸೊ ಇದಕ್ಕೆ ಉತ್ತರ ಆಲ್ ಆಫ್ ದೀಸ್. ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡಿಂಗ್ ಒಳಗೆ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದೇ ಕ್ವಶನ್ ಬಂದಿದೆ ಇಲ್ಲಿ.
ನೆಕ್ಸ್ಟ್ ಆರನೇ ಪ್ರಶ್ನೆ, ಎಟಮಾಲಜಿ ಇದು ಏನು ಅಂತ ಹೇಳಿ ಕೇಳ್ಯಾರ. ಸೊ ಇಂತಹ ಪ್ರಶ್ನೆಗಳು ಡೈರೆಕ್ಟ್ ಪ್ರಶ್ನೆಗಳು, ಇವುಗಳನ್ನು ಸಹ ನೀವು ಏನು ಮಾಡಬೇಕಾಗ್ತೈತಿ, ನೆನಪಿನಲ್ಲಿ ಇಟ್ಕೋಬೇಕಾಗ್ತೈತಿ. ಸೊ ಎಟಮಾಲಜಿ ಇದು ಏನಪ್ಪ ಅಂತಂದ್ರೆ ಸೈನ್ಸ್ ಆಫ್ ನೋವಿಂಗ್ ದ ಒರಿಜಿನ್ ಅಂಥೇಳಿ. ಓಕೆ, ಒಂದು ವರ್ಡ್ ಯಾವ ರೀತಿ ಅದು ಒರಿಜಿನ್ ಆಯಿತು ಅನ್ನೋದು ಅದಕ್ಕೆ ಒಂದು ಸೈಂಟಿಫಿಕ್ವಾಗಿ ಏನು ಮಾಡಬೇಕು, ನಾವು ತಿಳ್ಕೊಬೇಕಾಗಿರ್ತೈತಿ, ಅದನ್ನು ಅಧ್ಯಯನ ಮಾಡಬೇಕಾಗ್ತೈತಿ. ಒಂದು ವರ್ಡ್ ಯಾವ ರೀತಿ ಒರಿಜಿನ್ ಆಯಿತು, ಯಾವ ರೀತಿ ಹುಟ್ಕೊಂಡಿತ್ತು, ಸೊ ಅದಕ್ಕನ್ನ ಏನು ಹೇಳ್ತೀವಿ ನಾವು, ಆ ಅಧ್ಯಯನಕ್ಕೆ ಎಟಮಾಲಜಿ ಅಂಥೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ, ಮೆಥಡ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಶುಡ್ ಕನ್ಸಿಡರ್ ವಿಚ್ ಆಫ್ ದ ಫಾಲೋವಿಂಗ್ ಅಂಥೇಳಿ ಇದೆ. ನಾವು ಲ್ಯಾಂಗ್ವೇಜ್ ಟೀಚಿಂಗ್ ಮಾಡುವಾಗ ಯಾವ ಮೆಥಡನ್ನು ಕನ್ಸಿಡರ್ ಮಾಡಬೇಕು ಅಂಥೇಳಿ ಈ ಪ್ರಶ್ನೆಯ ಅರ್ಥ ಇದೆ. 1ನೇ ಆಪ್ಷನ್ ಏನಿದೆ, ಎಕ್ಸಾಮಿನೇಷನ್ ಸಿಸ್ಟಮ್. ನಾವು ಲ್ಯಾಂಗ್ವೇಜ್ ಟೀಚಿಂಗ್ ಮಾಡಬೇಕಂತಂದ್ರೆ ಎಕ್ಸಾಮನ್ನು ತೆಗೆದುಕೊಳ್ಳೋದರ ಮುಖಾಂತರ ನಾವು ಏನು ಮಾಡಬೇಕು, ಲ್ಯಾಂಗ್ವೇಜ್ ಟೀಚಿಂಗ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ನೋಡೋಣ. ನೆಕ್ಸ್ಟ್, ಲೆವೆಲ್, ಏಜ್ ಆ್ಯಂಡ್ ಎಬಿಲಿಟಿ ಆಫ್ ಲರ್ನರ್. ಅಂದರೆ ಯಾವ ಕಲಿಯುವಂತಹ ಮಗುವಿನ ಲೆವೆಲ್ ಏನಿದೆ, ಅವನ ಏಜ್ ಏನಿದೆ, ಅವನ ಎಬಿಲಿಟಿ ಏನಿದೆ, ಅವುಗಳನ್ನ ನೋಡಿ ನಾವು ಲ್ಯಾಂಗ್ವೇಜನ್ನು ಟೀಚ್ ಮಾಡಬೇಕಂತ ಹೇಳಿದೆ. ನೋಡೋಣ ಇದು ಆಪ್ಷನ್ ಯಾವ ಸರಿ ಆಗ್ತದೆ ಅಂತೇಳಿ. ನೆಕ್ಸ್ಟ್, ಟೈಮ್ ಲಿಮಿಟ್ ಆರ್ ಟೈಮ್ ಫ್ರೇಮ್. ಇಲ್ಲಿ ನಾವು ಲ್ಯಾಂಗ್ವೇಜನ್ನು ಕಲಿಸ್ಬೇಕಂತಂದ್ರೆ ಯಾವುದೇ ರೀತಿಯಾದಂತಹ ಟೈಮ್ ಲಿಮಿಟ್ ಇರೋಂಗಿಲ್ಲ, ಆಮೇಲೆ ಯಾವುದೇ ರೀತಿಯಾದಂತಹ ಟೈಮ್ ಫ್ರೇಮ್ನು ನಾವು ಹಾಕ್ಕೊಂಡಿರೋದಿಲ್ಲ. ಇದಂತೂ ಆಪ್ಷನ್ ಅಲ್ಲ. ನೆಕ್ಸ್ಟ್, ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ನಾವು ಟಾರ್ಗೆಟ್ ಲ್ಯಾಂಗ್ವೇಜ್ ಮುಖಾಂತರ ಆ ಒಂದು ಮೆಥಡನ್ನು ಬಳಸಿ ನಾವು ಏನು ಮಾಡಬೇಕು, ಲ್ಯಾಂಗ್ವೇಜನ್ನು ಟೀಚ್ ಮಾಡಬೇಕಂತ ಹೇಳಿದೆ. ಇದು ಸಹ ತಪ್ಪು. ಆಮೇಲೆ ಇಲ್ಲಿ ನಾವು ಎಕ್ಸಾಮಿನೇಷನ್ ಮಾಡೋದೂ ಸಹ ಇದು ಸಹ ತಪ್ಪು. ನಾವಿಲ್ಲಿ ಮುಖ್ಯವಾಗಿ ಏನು ನೋಡಬೇಕಾಗ್ತೈತಿ, ಲ್ಯಾಂಗ್ವೇಜ್ ಟೀಚಿಂಗ್ ಮಾಡಬೇಕಂತಂದ್ರೆ ಆ ಮಗುವಿನ ಲೆವೆಲ್ ಏನಿದೆ, ಆಮೇಲೆ ಅವನ ವಯಸ್ಸು ಏನಿದೆ, ಆಮೇಲೆ ಅವನ ಎಬಿಲಿಟಿ ಏನಿದೆ, ಅವುಗಳನ್ನು ನಾವು ತಿಳ್ಕೊಂಡು ಆ ಮಗುವಿಗೆ ಲ್ಯಾಂಗ್ವೇಜನ್ನು ಟೀಚಿಂಗ್ ಮಾಡಬೇಕಾಗ್ತೈತಿ ಈ ಮೆಥಡದ ಮುಖಾಂತರ. ಆದ್ದರಿಂದ ಇದಕ್ಕೆ ಉತ್ತರ ಬಿ ಆದಂಥದ್ದು ಉತ್ತರ. ನೆಕ್ಸ್ಟ್, ಲಾಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಲ್ಯಾಂಗ್ವೇಜ್ ಅಂತೇಳಿ ಕೇಳ್ಯಾರು. ಈ ಭಾಷೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಲ್ಲ ಅಂತ ಕೇಳ್ಯಾರ. ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ವರ್ಡು, ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಆಪ್ಷನ್ಸ್ಗಳನ್ನು ಹುಡ್ಕೊಂತ ಹೋಗಬೇಕು. ಯಾವುದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತೇಳಿ ಕೇಳ್ಯಾರ. ನಾವು ಭಾಷೆಯ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಡಿಸ್ಕಷನ್ ಮಾಡೀವಿ. ನೋಡೋಣ. ಇದರೊಳಗೆ 1ನೇದು ಯಾವುದಿದೆ, ವೈಟಲ್ ಪಾರ್ಟ್ ಆಫ್ ಗ್ರೋತ್ ಅಂತ ಹೇಳಿದೆ. ಆಮೇಲೆ ಮಗುವಿನ ಒಂದು ಪ್ರಮುಖವಾಗಿ ಗ್ರೋತ್ ಆಗಲಿಕ್ಕೆ ಲ್ಯಾಂಗ್ವೇಜ್ ಹೆಲ್ಪ್ ಆಗ್ತೈತೆ ಅಂಥೇಳಿ. ಸೊ ಹೌದು, ಇದು ಹೌದು. ಅವರು ಯಾವುದು ಅಲ್ಲ ಅಂತೇಳಿ ಕೇಳ್ಯಾರ ಇಲ್ಲಿ. ಇದು ಆಪ್ಷನ್ ಅಲ್ಲ. ನೆಕ್ಸ್ಟ್, ಹ್ಯಾಸ್ ಇಟ್ಸ್ ಓನ್ ಗ್ರಾಮೆಟಿಕಲ್ ರೂಲ್ಸ್ ಅಂತಂದರೆ ಭಾಷೆಯಲ್ಲಿ ಗ್ರಾಮೆಟಿಕಲ್ ರೂಲ್ಸ್ ಇರ್ತಾವೆ. ಓಕೆ, ರೈಟ್ ಐತಿ. ನೆಕ್ಸ್ಟ್, ಇಟ್ ಈಸ್ ಪ್ರೊಡಕ್ಟಿವ್ ಆ್ಯಂಡ್ ಕ್ರಿಯೇಟಿವ್ ಅಂತೇಳಿ ಹೇಳ್ಯಾರು. ಲ್ಯಾಂಗ್ವೇಜ್ ಇದು ಒಂದು ಪ್ರೊಡಕ್ಟಿವ್ ಇರ್ತೈತೆ, ಆಮೇಲೆ ಕ್ರಿಯೇಟಿವ್ ಆದಂತಹದ್ದು ಸ್ಕಿಲ್ಸ್ಗಳನ್ನು ಬೆಳೆಸ್ತೈತಿ. ಇದು 3 ಸಹ ಸರಿ ಇದಾವೆ. ಅವ್ರು ಯಾವುದು ಸರಿ ಇಲ್ಲ ಅಂತ ಕೇಳ್ಯಾರ ಅನ್ನೋದು. ಹಾಗಾದರೆ ಲಾಸ್ಟ್ ಒಂದು ಉಳಿದೈತಿ, ಅದೇ ಆನ್ಸರ್ ಆಗಿರ್ತೈತಿ. ಇಟ್ ಈಸ್ ಸ್ಪಾಂಟೇನಿಯಸ್ ಅಂತೇಳಿ ಹೇಳ್ತೇವೆ. ಸ್ಪಾಂಟೇನಿಯಸ್ ಅಂತಂದ್ರೆ ಸ್ವಯಂ ಪ್ರೇರಿತ ಅಂತ ಹೇಳ್ತೇವೆ. ಭಾಷೆ ಇದು ಸ್ವಯಂ ಪ್ರೇರಿತ ಆಗಿರೋದಿಲ್ಲ. ನಾವು ಮುಖ್ಯವಾಗಿ ಭಾಷೆಯನ್ನು ಕಲಿಸ್ಬೇಕಂತಂದ್ರೆ ಮಗುವಿನಲ್ಲಿ ಪ್ರೇರಣೆ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಮೋಟಿವೇಶನನ್ನು ಮಾಡಬೇಕಾಗ್ತೈತಿ ಮಗುವಿಗೆ. ಅವಾಗ ಮಾತ್ರ ಆ ಮಗು ಭಾಷೆ ಸಂಪೂರ್ಣವಾಗಿ ಕಲಿತಾನೆ. ಆದ್ದರಿಂದ ಇದರಲ್ಲಿ ಯಾವುದು ಲ್ಯಾಂಗ್ವೇಜ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಇಟ್ ಈಸ್ ಸ್ಪಾಂಟೇನಿಯಸ್. ಇದಕ್ಕೆ ಉತ್ತರ ಡಿ. ಈಗ ಇಲ್ಲಿಯವರೆಗೆ ನಾವು ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದು ಸಹ ಡಿಸ್ಕಷನ್ ಮಾಡಿದ್ವಿ. ಸೊ ಮಿತ್ರರೇ, ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ, ಆಮೇಲೆ ಈ ವಿಡಿಯೋ ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಬಹಳ ಬೇಗನೆ. ಎಲ್ಲರಿಗೂ ಜೈ ಹಿಂದ್.